ಸೊ ಹೀ ಇಸ್ ಕಿಚ್ಚು ಆ್ಯಂಡ್ ಹೀ ಇಸ್ ಬಿಚ್ಚು. ಇವಳಿಗೊಂದು ರೌಂಡ್ ಹೋಗ್ಬೇಕಂತೆ ಕಾರಲ್ಲಿ, ಅದಕ್ಕೊಂದು ರೌಂಡ್ ಹೋಗಿ ಬರ. ಓಕೆ ಸೆಟ್ ಅದಾ? ಮಾತಾಡಲ್ಲ ಖುಷಿ ಆಯ್ತು. ಇದು ಫ್ರಂಟ್ ಇಂಚ ತಿರ್ಗವನಿಯ ಇಂಚ ತಿರ್ಗಲಯ್ಯ. ರೆಡಿ? ಸೂಪರ್ ಸೂಪರ್ ಕ್ರೇಜಿ. ಇವಳಿಗೀಗ ಜಿ ಫೋರ್ಸ್ ತೋರಿಸುವ ಹೇಗಿರ್ತದಂತ. ಎಂಚ ಒಂದಪ್ಪನ ಲಾಗಿ ಉಂಟಲ್ಲ ಗಾಡಿ. ನೀ ಕ್ಯಾಮ್ರಾ ತಿರ್ಗವ್ರ ಆಯ್ತಾರಪ್ಪ. ಆ ವಿಡಿಯೋಗೆ ಇದ್ದಾನ ಅಂದ ಅಂತಂತ ಹೇಳಕ್ಕೆ ಹೆಂಗ ಅಂತಂತ ಹೋಲ್ಗೆ ತಂದಿದ್ದೀನಿ ನಕಲು ಅಡ್ಡ ಬತ್ತಿನ ವಿಡಿಯೋಗೆ ಎತ್ತಾರ ತುಗ ತೊಯ್ದಲೆ. ಅವರೊಬ್ರು ಅಡ್ಡ ಬಂದ್ರೆ ನಮಗೆ ಕಾರಲ್ಲಿ ಒಂದೇ ಸಲ. ಸೊ ಇವ್ರ ಹತ್ರ ವಿಡಿಯೋ ಉಂಟ ನೋಡುವ. ಓ ಜಸ್ಟ್ ಅದ ಎಂಚಿನ ಏನ ಬುಲೆಟ್ ಹೋಲುಂಡು. ಓ ಇರ ಗೊತ್ತನ ಏನ ಬುಲೆಟ್ ಕಣ್ಣ ತುಜ್ಜಿ ಮಾರೆ ಯಾನ. ನಾವೀಗ ಪುನಃ ಹತ್ತೂರು ಚರ್ಚಿಗೆ ಬಂದೆ. ಬಾಯ್ಸ್ ಎಲ್ಲ ಅಲ್ಲೇ ಇದ್ದಾರೆ. ಎಂಕಲ್ಲ ಬೈಕ್ ಹೊಲ್ದಿದ್ದಾರೆ ಪೂರ ನೀರು ಹಿಡಿದಿದ್ದಾರೆ. ನಮ್ಮ ಮಂದಿ ರೌಂಡ್ ಪೋ ಏನಿಗೆಲ್ಲ ಜ್ಯೂಸ್ ಕೊಡಿ. ವಿ ಬಾಟ್ ಜ್ಯೂಸ್ ಟು ಕೂಲ್ ಯು ಡೌನ್. ಆಗ ಎಷ್ಟಿದ್ದಿತ್ತು ಮನೆಗೆ 4:30 ಅಂತ ಅಪ್ಪ ಬ್ರೋ ಜ್ಯೂಸ್ ಕುಡಿಯಾ ಬ್ರೋ ಕುಲ್ಲೋಣ ಈ ಕುಲ್ಲೋಣ ಬ್ರೋ ಒಂದು ರೌಂಡ್ ಕುಲ್ಲೋಣ. ಜಪ್ಪಿಯಾ ಒಂದು ಓಪನ್ ಮಾಡ್ಬಂದೋಡಿ ಜಪ್ಪು ನೀರಿಯಾನ ಪೋ ಅಂದ ಅಲ್ಪ ಯೂಟರ್ನ್ ಮಾಡ್ಪ ನೀವು ತೆಪ್ಲೆ ರೆಡಿ ಆಗಿ. दीक्षित राज हाय हाँ अंतु यार ಅಲ್ಲ ಸೊಡ್ಡದಲ್ಲ. How was your experience? ಬ್ರೋ ಕಕ್ಕಿದ್ಲ ಅವಳು ವಾಮಿಟ್ ಮಾಡಿದ್ದೆ. How was your experience? ನಾನು ತೂತ್ ಬರ್ತಿರ್ತ ಬಿದ್ದಕ್ ಬಂದು ತೂತ್ ಬರ್ತಿರ್ತ ಆಜ್ ಸ್ಪೀಡ್ ಬಸ್ ಹೋದ ಮುಲ್ತೂರ್ ಸ್ಪೀಡ್ ಕಲ್ತೂರ್ ಸ್ಪೀಡ್ ಬಸ್ ಅದು ಒರನೇ ಬಿರೋ ಬೋಡಿಯ ಫುಲ್ ಒರನೇ ಬಿರೋ ಬೇರೆ ಬೋಬಿಡವ ವಜ್ಜದ ಲಿವರ್ ಬಾಯ್ಡ್ ವರ್ಕೊಂಡು ಬಂತಲ್ಲ ಆನುಂಡಾ ನಿಗುಲ್ ಬೋತ್ ಧರ್ಮೋಗು ಒಂದೊಂಜಿ ಧರ್ಮೋಗು ನಂಗೆ ಇಬ್ಬರನ್ನ ಕರ್ಕೊಂಡು ಹೋಗಿ ಬರ್ಲಿಕ್ಕೆ ನಂಗೆ 2% ಅವ್ರನ್ನ ಕರ್ಕೊಂಡು 3% ಅಲ್ಲಿ ಊಟನ್ ಬಾಡ್ನಾಗ ನಿಗುಲ್ ನೋಡಿ ನಿಂಚ ಬೋತ್ ಬರ್ತೀನಾ ಜಿ ಇಲ್ಲ ಬಿಡ್ರ ಬರ್ಬೋಣ
ಬರ್ಬೇಡ ಈ ತರ ಕ್ಯಾಮ್ರಾ ಏನೋ ಬಂದ್ಬಿಟ್ಟು ಟೇಕ್ ಪಿಕ್ಚರ್ ಗೆಟ್ ಆನ್ ಮ್ಯಾನ್ ಗೆಟ್ ಆನ್ ಗೆಟ್ ಆನ್ ಕಿಚ್ಚು go slow. ಆರಾಮಾಗಿ ಹೋಗು, ನಾನು ಡೈರೆಕ್ಟ್ ನಿನ್ನ ಮನೆಗೆ ಬರ್ತೇನೆ. ಯಾವ ನೈಸ್ ಮೀಟಿಂಗ್ ಇಟ್ಟು ಬ್ರೋ. ನೈಸ್ ಟು ಮೀಟ್ ಯು. ಸಿ ಯು ಬಾಯ್. Let's come to college ಅಲ್ಲಿ. ಬಾಯ್. ಮೆಲ್ಲ ಬರ್ತೀನಮ್ಮ. ಬಾಯ್ ಬ್ರೋ. ತಿಕ್ಕಗಾತಿ. ಓಕೆ ಬಾಯ್. ಹಾಂ ಬಾಯ್ ಬ್ರೋ. ಇಲ್ಲ ಪಿದಾಡೋಣ ಅಲ್ಲಿಂಚಿರ್ಪಪ್ಪೆ. ಫೈನಲಿ 2.5 ಇಯರ್ ಆಫ್ ಡ್ರೀಮ್ ಕಮ್ ಟ್ರೂ ಟುಡೇ ವಿತ್ ನಿರಿ ಹೆಬ್ರಿ ಅಂತೆ. ಪಾಪ ಮಾರೆ ನೋಡಿ, ಈ ಥರದೊಂದು ಸಪೋರ್ಟ್ ಇರ್ತದಲ್ಲ, ಇದು ನೋಡೋಗ್ಲಿ ಖುಷಿ ಆಗ್ತದೆ. ಸೊ ವೀಡಿಯೋದು ಸ್ಟಾರ್ಟಿಂಗಲ್ಲಿ ಹೇಳಿದ್ದಲ್ಲ ನಂಗೊಂದು ಸ್ಟೋರಿ ಹೇಳಬೇಕಂತ. ಸೊ ಎಂಥದ್ದು ಗೊತ್ತಾ, ಒಂದು 3-4 ಇಯರ್ಸ್ ಬ್ಯಾಕ್ ಇಲ್ಲಿಗೆ ಈ ಕಾಲೇಜಿಗೆ ಒಂದು ಎಕ್ಸ್ಪೋ ಬಂದಿದ್ದೆ. ಬರ್ನೌಟ್ ಅಂತ ಒಂದು ಮಾಡಿದ್ರು. ನಂದು ಫ್ರೆಂಡ್ ಒಬ್ಬ ಇದ್ದಾನೆ ದೇವಿ ಪ್ರಸಾದ್ ಅಂತ, ಅವ್ನು ನನಗೆ ಕರೆದದ ಆ ದಿನ. ಹಲೋ ಹಾಂ ಏನಂತ ಯಾರಾ ಇದನ್ನ ಗಮ್ಮತ್ತಾ ಹೆಜ್ಜಿನ ಪಿದಾಡಿನೇ ಅಂದ. ಹಾಯ್ ಬ್ರೋ. ನಿರೀಕ್ಷಿತ್ ಕುಂದಾಪುರವಾ? ಅದೇ ಸ್ಟೋರಿ ಹೇಳ್ತಿದ್ದಲ್ಲ, ನನ್ನ ಫ್ರೆಂಡ್ ದೇವಿ ಪ್ರಸಾದ್ ಅಂತಿದ್ದಾನೆ. ಇನ್ವೈಟ್ ಮಾಡ್ದ ಥ್ರೂ ಸಮನ್ ಆರ್ಗನೈಸರ್ಸ್ ಹತ್ರ ಕೇಳಿ. ನನ್ನ ಹೆಸರು ಹೇಳ್ದ, ಬ್ರೋ ನಿರಿ ಹೆಬ್ರಿ ಅಂತ ಒಬ್ಬರಿದ್ದಾರೆ, ಅವ್ರು ಬರ್ಲಿ ಅಂತ. ಬುಲೆಟ್ ಅಂತ. ಬರ್ನೌಟ್ ಅಂದ್ರೆ ಕೆಲ ಸೂಪರ್ ಬೈಕ್ ಮತ್ತೆ ನಾರ್ಮಲ್ ಬೈಕ್ಸ್ ಎಲ್ಲ ಕಂಬೈನ್ ಆಗಿ ಬರ್ತಿತ್ತು, ಅಂದ್ರೆ ಎರಡು ಈಕ್ವಲ್ ಆಗಿ ನೋಡ್ತಿದ್ರು ಅದೊಂದು ಇವೆಂಟ್ ಅಲ್ಲಿ. ಆಗ ನಂಗೊಂದ್ಸಲ ಫುಲ್ ನರ್ವಸ್ ಆಗ್ತಿತ್ತು. ನಂದು ಫಸ್ಟ್ ಎಕ್ಸ್ಪೋ ಅದು. ಹೋಗ್ಬೇಕಾ ಬೇಡ 2-3 ಸಲ ಹೇಳಿದ ನಾನು ಬರುದಿಲ್ಲ, ಬುಲೆಟ್ ಅಲ್ಲಿ ಇಟ್ಕೊಂಡು ಎಂತ ಬರುದು ಮಾರೆ, ಬುಲೆಟ್ ಅಲ್ಲಿ ನಂಗೆ ನಾಚಿಕೆ ಆಗ್ತದೆ. ನೋಡಿ, ನಾವು ನಮ್ದು ಎಂತ ಗಾಡಿ ನಾವು ಅದರಲ್ಲಿ ಖುಷಿಯಲ್ಲಿ ಇರ್ಬೇಕು, ನಾವು ನಾಚಿಕೆ ಮಾಡ್ಬೋದು. ಅದು ಆ ಟೈಮಲ್ಲಿ ನಂಗೆ ನಾಚಿಕೆ ಆಯ್ತು, ಯಾಕಂದ್ರೆ ಒಳ್ಳೊಳ್ಳೆ ಬೈಕ್ಸ್ ಇರೋ ಒಳ್ಳೆ ಎಕ್ಸಾಸ್ಟ್ ಎಲ್ಲ ಹಾಕೊಂಡು ಆ ಥರದಿಲ್ಲಿರುವಾಗ ನಾನು ಎಂತ ಅಂತ ಹಾಗೆ ಎಣಿಸಿದ್ದೆ. ಅದ್ರ ಮತ್ತೆ ಅವ ಹೇಳ್ದ, ಇಲ್ಲ ಬ್ರೋ ಹಾಗೆ ಅಂತ ಎಣಿಸ್ಬೇಡಿ, ನೀವು ಒಳ್ಳೆ ಸ್ಟಂಟ್ ಎಲ್ಲ ಮಾಡ್ತಿರಲ್ಲ, ನೀವು ಬನ್ನಿ ಅಂತ ಹೇಳ್ದ. ರಿಕ್ವೆಸ್ಟ್ ಮಾಡಿದಾಗ ನಾವು ಹೋಗಿದ್ದೆ. ಈಗ ಒಂದು ಸ್ಟೋರಿ ಅಂತ ಅಂದ್ರೆ, ಯಾವತ್ ನಾನು ನಿಟ್ಟಿಗೆ ಕಾಲಿಟ್ಟಲ್ಲ ನನ್ನ ಬೈಕ್ ತಗೊಂಡು, ಅವತ್ತಿಂದ ನನ್ನ ಇನ್ಸ್ಟಾಗ್ರಾಮ್ ಗ್ರೋ ಆಗಿದೆ. ಅಲ್ಲಿವರೆಗೆ ನಂದು 2500 ಎಲ್ಲ ಸ್ಟಕ್ ಆಗಿತ್ತು. ಎಷ್ಟು ವರ್ಷ ನಾನು 2500 ಇತ್ತು ಫಾಲೋವರ್ಸ್. ಅದೆಂತದ್ದು ಗೊತ್ತಾ, ಈಗ ನೀವ್ ಎಣಿಸಿರಿ ಓಕೆ ನಾನು ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ತಿದ್ದೆ, ನನ್ನ ಫ್ರೆಂಡ್ಸ್ ಎಲ್ಲ ನಂಗೆ ಸಪೋರ್ಟ್ ಮಾಡ್ತಾರೆ, ಹಾಗೆ ಹೀಗೆಲ್ಲ ನಿಮ್ಮ ಮನಸ್ಸಲ್ಲಿ ಇರ್ತದೆ. ಆದ್ರೆ ನಾ ಹೇಳೋದಂತ ಗೊತ್ತಾ, ನಿಮ್ದು ಫ್ರೆಂಡ್ಸ್ ಎಲ್ಲ ಯಾರು ಸಪೋರ್ಟ್ ಮಾಡೋದಿಲ್ಲ. ಫ್ರೆಂಡ್ಸ್ ಎಲ್ಲ ಸುಮ್ಮನೆ ಜಸ್ಟ್ ನೋಡ್ತಾರೆ ಬಿಡ್ತಾರೆ ಅಷ್ಟೇ. ಸೇಮ್ ನನ್ನ ಕೇಸಲ್ಲಿ ಎಂತ ಆಗಿದ್ದು, ನಾನು ಎಂತ ಎಣಿಸ್ತಿದ್ದೆ, ನಮ್ದು ಫ್ರೆಂಡ್ಸ್ ಎಲ್ಲ ನಾವು ಮುಂಚೆ ಎಲ್ಲ ಹೇಳೋದು, ಒಳ್ಳೆ ರೀಲ್ ಹಾಕೋದು, ನಮ್ದು ಫ್ರೆಂಡ್ಸ್ಗೆಲ್ಲ ಕಳಿಸೋದು, ಅವರು ಇದಕ್ಕೊಂದು ಕಮೆಂಟ್ ಮಾಡಿ, ಇದೊಂದು ಶೇರ್ ಮಾಡಿ, ಸ್ಟೋರಿ ಹಾಕಿ ಅಂತಲ್ಲ. ಕೆಲವರು ಹಾಕ್ತಿದ್ರು, ಕೆಲವರು ಹಾಕ್ತಿರ್ಲಿಲ್ಲ. ನಮ್ದು ಒಂದು ರೀಲಿಗೆ ಎಲ್ಲ ಎಂಗೇಜ್ಮೆಂಟ್ ಇರುದಿಲ್ಲ ಅಲ್ಲಿವರೆಗೆ ನಮ್ದು ಯಾವುದೇ ರೀಲ್ ಗ್ರೋ ಆಗುದಿಲ್ಲ, ಅಕೌಂಟ್ ಗ್ರೋ ಆಗುದಿಲ್ಲ. ಆ ದಿನ ನಂದು ಒಂದು ಟರ್ನಿಂಗ್ ಪಾಯಿಂಟ್. ಅದೆಂತ ಗೊತ್ತಾ, ನಾನು ಆ ದಿನ ಹೋಗಿದ್ದಲ್ಲ ಇವೆಂಟ್ಗೆ. ಅಲ್ಲಿ ಹೋದಾಗ ಇವೆಂಟ್ ಅಲ್ಲಿ ಹೋಗುವಾಗ ನಾನು ಹೇಳ್ತೇನೆ, ಈಗ ನಾನು ಸ್ಟಾರ್ಟಿಂಗ್ ಸ್ಟೋರಿ ಹೇಳುದು, ಸ್ಟಾರ್ಟಿಂಗ್ ಇಂದ ಹೇಳ್ತೇನೆ. ಇವೆಂಟ್ಗೆ ಹೋಗುವಾಗ ಕೆಲವರೆಲ್ಲ ವಿಡಿಯೋಸ್ ಮಾಡ್ತಿದ್ರು ಆಯ್ತಾ, ಎಂಟ್ರಿ ವಿಡಿಯೋಸ್ ಎಲ್ಲ ಬರ್ತದೆ. ಆ ವಿಡಿಯೋ ನಂಗೆ ಲಾಸ್ಟ್ಗೆ ಸಿಕ್ಕಿತ್ತು ಆಯ್ತಾ, ಎಲ್ಲ ಆದ್ಮೇಲೆ. ಆ ಲಾಸ್ಟ್ಗೆ ಸಿಕ್ಕಿದಾಗ ವಿಡಿಯೋದಲ್ಲಿ ಒಬ್ಬ ಹೇಳುದು, ಆಯ್ತುಲ್ಲ ಬುಲೆಟ್ 15 ಇದೆ ಅಂತ. ಅಂದ್ರೆ ಅವ ನೋಡು ಬುಲೆಟ್ ಇಟ್ಕೊಂಡು ಬಂದಿದ್ದ ಅಂತ ಸ್ವಲ್ಪ ಚೀಪ್ ಮಾಡಿದ್ ಬೈಕ್ ಅನ್ನು. ಅಂದ್ರೆ ಅಷ್ಟು ಒಳ್ಳೊಳ್ಳೆ ಸ್ಪೋರ್ಟ್ಸ್ ಬೈಕ್ ಅದೆಲ್ಲ ಇರುವಾಗ ಅವ ಎಂತ ಮಾರ ಅಷ್ಟು ವೆಯ್ಟ್ ಗಾಡಿ ಹಿಡ್ಕೊಂಡು ಬಂದಿದ್ದೆ, ಅವ ಎಂತ ಮಾಡ್ತಾ ಇಲ್ಲಿ ಅಂತ. ಆದ್ರೆ ಆ ದಿನ ಎಂತ ಇದಂದ್ರೆ, ಐ ವಾಸ್ ದ ಸೆಂಟರ್ ಆಫ್ ಅಟ್ರಾಕ್ಷನ್ ಇಡೀ ಈವೆಂಟ್ ಗೆ. ನಾನು ಸುಳ್ಳು ಹೇಳ್ತಿಲ್ಲ, ಆ ಈವೆಂಟ್ ಅಲ್ಲಿ ಯಾರು ಪ್ರೆಸೆಂಟ್ ಇದ್ರು ಮತ್ತೆ ನನ್ನ ಓಲ್ಡ್ ಫಾಲೋವರ್ಸ್ ಗೊತ್ತಿರ್ತದೆ, ಯಾರ್ದೇ ಸ್ಟೋರಿ ನೋಡಿದ್ರು ಸಹ ನಾನಿದ್ದೇನೆ ಅದರಲ್ಲಿ. ಇಡೀ ಬೈಕ್ಸ್ ಅಲ್ಲಿ ನಂದೇ ಬೈಕ್ ಮೇನ್ ಹೈಲೈಟ್. ಬರ್ನೌಟ್ ಒಂದು ಯಾವ ತರ ಈವೆಂಟ್ ಅಂದ್ರೆ, ಫಸ್ಟ್ ಎಕ್ಸ್ಪೋ ಮತ್ತೆ ಗ್ರೌಂಡ್ ಕರ್ಕೊಂಡು ಹೋಗಿ ಸ್ಟಂಟ್ ಮಾಡಿಸೋದು ಆಯ್ತಾ. ನಾನು ಮಾತ್ರ ಕ್ಲೀನ್ 360 ಹೊಡೆದೆ ಆಸ್ ಯೂಶುವಲ್. ನಾ ಮುಂಚೆ ಸಣ್ಣದಿಂದ ಸಹ ಅದು ಮಾಡ್ತಿದ್ದೆ, ಅದು ಸ್ಕೂಟಿಯಲ್ಲಿ ಮಾಡಿ, ಮತ್ತೆ ಈಗ ಬೈಕಲ್ಲೆಲ್ಲ ಮಾಡ್ತೀನಿ. ಈಗ ಯಾವ ಬೈಕ್ ಕೊಟ್ಟರು ಮಾಡ್ತೇನೆ, ಈಗ ಈ ಬೈಕ್ ಕೊಟ್ಟರು ಮಾಡ್ತೇನೆ. ಆ ದಿನ ಎಂತ ಎಲ್ಲ ಈವೆಂಟ್ ಎಲ್ಲ ಮುಗಿಸ್ಕೊಂಡು ನಾನು ಮನೆ ಬಂದೆ ಅಲ್ಲ, ಮನೆ ಬಂದು ನೋಡ್ತೇನೆ ನಂಗೆ ಟೋಟಲ್ ಆ ದಿನ 100 to 150 ಫಾಲೋವರ್ಸ್ ಬಂತು ಒಂದು ದಿನ ಅಲ್ಲಿ. ನಂಗೆ ಆ ಟೈಮಲ್ಲಿ ಅಚೀವ್ಮೆಂಟ್. ಈಗ ಅಚೀವ್ಮೆಂಟ್ ಅಂತ ನಾವ್ ಎಂತವ್ರನ್ನ ಟ್ರೈ ಮಾಡ್ತಿರ್ತೇವೆ ಹಾಗೆ. ಆದ್ರೆ ನಾನು ಎಂತ ಟ್ರೈ ಮಾಡ್ತಿರಲ್ಲ, ನಂದೊಂದು ಹಾಬಿ, ನಂದೊಂದು ಪ್ಯಾಷನ್, ಸ್ಟಂಟ್ ಮಾಡಿ ವಿಡಿಯೋಸ್ ಹಾಕೋದು. ಮುಂಚೆಂದ ಸಹ ನನ್ನ ಹತ್ರ ಅಂಡರ್ 1000 ಫಾಲೋವರ್ಸ್ ಇರುವಾಗಲೇ ನಾನು ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಿದ್ದೆ. ಸುಮ್ಮನೆ ಸ್ಕೂಟಿಯಲ್ಲೆಲ್ಲ ಸ್ಟಂಟ್ ಮಾಡೋದು, ಸೈಕಲ್ ಸ್ಟಂಟ್ ಮಾಡೋದು. ನಾನು ಇನ್ಸ್ಟಾಗ್ರಾಮಿಗೆ ಇವತ್ತು ಮೊನ್ನೆದಲ್ಲ, ತುಂಬಾ ವರ್ಷದಿಂದ ನಾನು ಮಾಡ್ತಿದ್ದೆ. ನಂಗೆ ಫಾಲೋವರ್ಸ್ ಇಲ್ದಿದ್ರು ಸಹ ನಾನು ಪೋಸ್ಟ್ ಮಾಡ್ತೇನೆ ಆಯ್ತು. ನಂಗೊಂದು ಇಷ್ಟ ಅದು ಮಾಡ್ಲಿಕ್ಕೆ. ಆ ದಿನ ಅಂತ 150 ಫಾಲೋವರ್ಸ್ ಬಂತಲ್ಲ, 150 ಫಾಲೋವರ್ಸ್ ಬಂದಾಗ ಅದನ್ನೊಂದು ಇನ್ಸ್ಟಾಗ್ರಾಮ್ ಎಂಗೇಜ್ಮೆಂಟ್ ಒಳ್ಳೆ ಆಯ್ತು. ಅದೇ ಒಂದು ಫೈದಾ ಇಟ್ಕೊಂಡು ನಾನು ರಪ್ಪ ಒಂದು ರೀಲ್ ಹಾಕಿದ್ದೆ. ಅದೇ ಅದು ಗೊತ್ತಾ, ನಂದು ಇಬ್ಬರು ಫ್ರೆಂಡ್ಸ್ ಸ್ವಲ್ಪ ಸ್ಟಂಟ್ ಮಾಡ್ತಿರ್ತಾರೆ, ಅವರಿಗೆ ಸ್ಟಂಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆಗ ನಾನು ಒಂದೇ ಸಲ ಎಂಟ್ರಿ ಕೊಡ್ತು ಸ್ಟಂಟ್ ಮಾಡಿದೆ. ಅದ್ರಲ್ಲಿ ನಾನು ಎಂಟ್ರಿ ಕೊಡೋಕೆ ಎಲ್ಲರೂ ಬೊಬ್ಬೆ ಆಗ್ತಾರೆ, ಹೂ ಅಂತ ಬೊಬ್ಬೆ ಆಗ್ತಾರೆ ಎಲ್ಲರೂ. ಅದು ಮಾತ್ರ ಕ್ರೇಜಿ. ನಂಗೆ ಲಿಟಲ್ ಸ್ಟಂಟ್ ಮಾಡೋಕೆ ನಂಗೆ ಗೂಸ್ ಬಂಪ್ಸ್ ಬರ್ತಿತ್ತು ಗೊತ್ತಾ, ಎಲ್ಲ ಆ ಥರ ಚೇರ್ ಅಪ್ ಮಾಡೋದು ನೋಡಿ. ಯಾಕಂದ್ರೆ ಅದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ಈಗ ನಾನು ಈವೆಂಟಿಗೆಲ್ಲ ಹೋಗ್ತೇನೆ, ಈಗ ಸಹ ನಂಗೆ ಚೇರ್ ಅಪ್ ಮಾಡ್ತಾರೆ, ಎಲ್ಲರೂ ಕಿರ್ಸ್ತಾರೆ. ಆಗ ನಂಗೆ ಅಂತ ಹಾಗೆ ಗೂಸ್ ಬಂಪ್ಸ್ ಬರೋದು, ಖುಷಿ ಆಗೋದು ಹಾಗೆ ಅಂತ. ಯಾಕಂದ್ರೆ ನಾನು ಅದಕ್ಕೆ ಯೂಸ್ ಟು ಆಗಿ ಹೋದೆ ನಾನು.
ಫಸ್ಟ್ ಎಕ್ಸ್ಪೀರಿಯನ್ಸ್ ಉಂಟಲ್ಲ, ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್. ನಾ ಹೇಳಿದೆ ನೋಡಿ 150 ಫಾಲೋವರ್ಸ್ ಬಂದ್ರಂತ. ಅದರಲ್ಲಿ 150 ಫಾಲೋವರ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ರೀಲ್ ಕಮೆಂಟ್ ಮಾಡಿದ್ರು, ಎಲ್ಲರೂ ರೀಲ್ ನ ಶೇರ್ ಮಾಡಿದ್ರು, ಎಲ್ಲರೂ ಆ ರೀಲ್ ನ ಶೇರ್ ಮಾಡಿದ್ರು ಆಯ್ತಾ. ರೀಲ್ ಸ್ಟೋರಿ ಹಾಕಿ ನಂಗೆ ಇನ್ಸ್ಟಾಗ್ರಾಮ್ ಇದು ಎಂಗೇಜ್ಮೆಂಟ್ ಒಳ್ಳೆ ಆಯ್ತು. ಇನ್ಸ್ಟಾಗ್ರಾಮ್ ಎಂಗೇಜ್ಮೆಂಟ್ ಒಳ್ಳೆ ಆದ್ಮೇಲೆ ಎಂತ ಆಯ್ತು, ನಂಗೆ ಪುನಃ ಎಕ್ಸ್ಟ್ರಾ ಫಾಲೋವರ್ಸ್ ಬಂತು. ಅವರಿಗೂ ವಿಡಿಯೋ ರೀಚ್ ಆಯ್ತು, ಅವರು ಕಮೆಂಟ್ ಮಾಡಿದ್ರು. ಅಲ್ಲಿಂದ ಹೋಗಿ ಅದು ಒಂದು ದಿನದಲ್ಲಿ 1 ಮಿಲಿಯನ್ ವಿಡಿಯೋಸ್. ನಂದು ವಿಡಿಯೋ 10,000 15,000 ಎಲ್ಲ ಮಾತ್ರ ಹೋಗ್ತಿದ್ದದ್ದು ಅಕೌಂಟ್ ಅಲ್ಲಿ. ಕೆಲವು ಅಪರೂಪದಲ್ಲಿ ಕೆಲವು 100K ವ್ಯೂಸ್ ಬರ್ತಿತ್ತು. ಸಡನ್ಲಿ 1 ಮಿಲಿಯನ್ ಹೋದಾಗ ಯಾರಿಗೆ ಖುಷಿ ಆಗುದಿಲ್ಲ ಮಾರೆ. ಬರೀ 1 ಮಿಲಿಯನ್ ಅಲ್ಲ, ನೆಕ್ಸ್ಟ್ ಡೇ 2 ಮಿಲಿಯನ್, 4 ದಿನ ಬಿಟ್ಟು 3 ಮಿಲಿಯನ್. ಈಗ ಅದ್ರ ಪ್ರೆಸೆಂಟ್ 3.5 ಮಿಲಿಯನ್ ವ್ಯೂಸ್ ಉಂಟು. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಫಸ್ಟ್ 3rd ಅಲ್ಲಿ ನಾ ಪಿನ್ ಮಾಡಿದೆ ಆ ವಿಡಿಯೋ. ಮತ್ತೆ ಅಲ್ಲಿಂದ ಎಂತ ಆಯ್ತು, ಹೊಸ ಫಾಲೋವರ್ಸ್ ಬಂದ್ರ, ದೇ ಸ್ಟಾರ್ಟೆಡ್ ಸಪೋರ್ಟಿಂಗ್ ಮೀ. ಅಲ್ಲಿಂದ ನಂದು ಇನ್ಸ್ಟಾಗ್ರಾಮ್ ಗ್ರೋತ್ ಆಗಿದೆ. ಅದ್ರ ಮತ್ತೆ ಎಂತ ಮಾಡಿದೆ, ನಾನು ಕ್ವಾಲಿಟಿ ಕಂಟೆಂಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನೊಂದೆಂತರ, ನಾನು ಯಾವ್ದೊಂಥರ ಈ ಚಪ್ರಿಗಳ ತರ ರೋಡಲ್ಲೆಲ್ಲ ಸೌಂಡ್ ಮಾಡೋದು, ವಿದೌಟ್ ಹೆಲ್ಮೆಟ್ ಹೋಗೋದು, ಆ ತರದೆಲ್ಲ ನಾವು ವಿಡಿಯೋ ಮಾಡ್ಲೇ ಇಲ್ಲ. ಸೊ ನಂದು ಫಾಲೋವರ್ಸ್ ಕ್ರೌಡ್ ಯಾವ ತರ ಗೊತ್ತಾ, ಸ್ಟ್ಯಾಂಡರ್ಡ್ ಕ್ರೌಡ್. ಈ ಕೆಲವರೆಲ್ಲ ಚಪ್ರಿಗಳೆಲ್ಲ ಇದ್ದಾರೆ, ಹುಡುಗಿರೆಲ್ಲ ಲಾಟ್ ಫುಟ್ ಎಲ್ಲ ವಿಡಿಯೋಸ್ ಮಾಡ್ಕೊಂಡು. ನಮ್ಗಿಂತ ಒಳ್ಳೆ ಫಾಲೋವರ್ಸ್ ಇದ್ರು ಸಹ ಅವ್ರ ಫಾಲೋವರ್ಸ್ ಅಂತವ್ರೆ ಚಪ್ರಿಗಳೇ. ಈಗ ಫಾಲೋ ಮಾಡೋದಂತೆ, ಅವ್ರದ್ದು ಎಂತ ಉಂಟು ನೋಡುವ, ಅವ್ರದ್ದು ಎಂತ ಉಂಟು ಕಲಿಯುವ ಅಂತ. ನನ್ಗಿಂತ ಹೆಂಗಿದ್ದವ್ರು ನನ್ನನ್ನು ಫಾಲೋ ಮಾಡುವಾಗ ನಾವು ಒಳ್ಳೆದೇ ತೋರಿಸ್ಬೇಕಲ್ಲ ಅವರಿಗೆ. ಸೊ ನಾನು ಸೇಫ್ಟಿ ಪ್ರಮೋಟ್ ಮಾಡ್ತಿದ್ದೆ ಎಲ್ಲ ವಿಡಿಯೋಸ್ ಅಲ್ಲೆಲ್ಲ. ಸೊ ಹಾಗೆ ನಂಗೆ ಅವತ್ತಿಂದ ನಿಟ್ಟೆ ಎಕ್ಸ್ಪೋ ಬಂದ್ರು ಸಹ ನಾ ಮಿಸ್ ಮಾಡೋದಿಲ್ಲ. ಈಗಂತ ನಿಟ್ಟೆ ಎಕ್ಸ್ಪೋ ಬಂದ್ರೆ ಪುನಃ ಹೈಪ್ ಸಿಗ್ತದಂತೆ, ಹಾಗೆ ಡೆಫಿನೆಟ್ಲಿ ಅಲ್ಲ. ಅವರಿದ್ರಲ್ಲ ನಿಟ್ಟೆ ಸ್ಟೂಡೆಂಟ್ಸ್, ನೀವು ಕೊಟ್ಟದ ಲವ್ ಉಂಟಲ್ಲ, ಅದ್ ನಂಗೆ ಯಾವ ಕಾಲೇಜಲ್ಲಿ ಸಹ ಸಿಗ್ಲಿಲ್ಲ. ಅದ್ರ ಮತ್ತೆ ಸಿಕ್ಕಿದೆ ಬೇರೆ ಕಡೆಯಿಂದ. ಆದ್ರೆ ಅದು ಸ್ಟಾರ್ಟಿಂಗ್ ನಾ ಹೇಳ್ತೇನೆ 150 ಫಾಲೋವರ್ಸ್ ನಂಗೆ, ಆದ್ರೆ ನಂಗೆ ನೆನಪಿಲ್ಲ 150 ಫಾಲೋವರ್ಸ್ ಯಾರಂತ. ಆ 150 ಫಾಲೋವರ್ಸ್ ನಂದು ಅಕೌಂಟ್ ಒಂದು ಸ್ವಲ್ಪ ಗ್ರೋತ್. ಈಗ ನಂದಂತ ಅಷ್ಟು ರಾಶಿ ಫಾಲೋವರ್ಸ್ ಎಂತಿಲ್ಲ, ಆದ್ರೂ ಒಂದು ಎಂತದೊಂದು ಫಾಲೋವರ್ಸ್ ಉಂಟಲ್ಲ, ಅದಕ್ಕೆಲ್ಲ ಒಂದು ಶೌಟ್ ಔಟ್ ನಿಟ್ಟೆ ಕಾಲೇಜ್. ಇದೇನೊಂದು ಸ್ಟೋರಿ ನಿಟ್ಟೆ ಕಾಲೇಜ್. ಇದು ಆಲ್ ಥ್ಯಾಂಕ್ಸ್ ಟು ದೇವಿ ಪ್ರಸಾದ್ ಹೂ ಇನ್ವೈಟೆಡ್ ಮೀ ಫಾರ್ ದ ಎಕ್ಸ್ಪೋ, ಬರ್ನೌಟ್ ಎಕ್ಸ್ಪೋಗೆ. ಇವತ್ತು ಸಹ ತುಂಬಾ ಫಾಲೋವರ್ಸ್ ಸಿಕ್ಕಿದ್ರು. ಅವರಾಗೆ ಬಂದು ಮಾತಾಡ್ತಾರಲ್ಲ, ಅದು ಖುಷಿ ಆಗ್ತದೆ. ಕೆಲವು ನಂದು ವ್ಯೂವರ್ಸ್, ನಂದು ಫ್ರೆಂಡ್ಸ್ ಹತ್ರ ಹೇಳುದು, ಅವನ ವಿಡಿಯೋದಲ್ಲಿ ಅವನೇ ಹೈಪ್ ಮಾಡೋದಂತ. ಅಲ್ಲ ಮರ, ನಂದು ವಿಡಿಯೋದಲ್ಲಿ ನನ್ನ ಬಗ್ಗೆ ಹೇಳ್ದಿದ್ರೆ ನಿಮ್ದು ಡ್ಯಾಡ್ ಬಗ್ಗೆ ಹೇಳಿಕ್ ಆಗ್ತದ ಮಾರೆ. ಅವನು ಆತರ ಹೇಳಿದಾಗ ನಂಗೆ ಗೊತ್ತಾಯ್ತು, ಹಿ ಇಸ್ ನಾಟ್ ಮೈ ಫಾಲೋವರ್ ಆರ್ ಹಿ ಇಸ್ ನಾಟ್ ಮೈ ಸಬ್ಸ್ಕ್ರೈಬರ್, ಹಿ ಇಸ್ ಜಸ್ಟ್ ಅ ವ್ಯೂವರ್ ಆರ್ ಮೇ ಬಿ ಜಸ್ಟ್ ಅ ಹೇಟರ್. ನಂದು ವ್ಯೂವರ್ ಆಗಿದ್ದಿದ್ರೆ, ನಂದು ಓಲ್ಡ್ ಫಾಲೋವರ್ ಆಗಿದ್ರೆ ಅವ್ರಿಗೆ ಗೊತ್ತಿರ್ತಿದ್ ನಾನು ಹೇಗೆ, ನಾನು ಎಂತ ಅಂತ. ನಾನು ಇರುದೇ ಆತರ ಮುಂಚೆ. ಐ ಡೋಂಟ್ ಕೇರ್ ಎನಿಬಡಿ. ಈಗ ನಂಗೆ ಫೇಕ್ ಆಗಿರ್ಲಿಕ್ಕೆ ಆಗುದಿಲ್ಲ. ಮತ್ತೆ ಇದು ತುಂಬಾ ಬಂದಿದೆ. ಕೆಲವರು ಹೇಳ್ತಾರೆ ಅಂದ್ರೆ, ಕೆಲವರು ಅಪ್ರಿಷಿಯೇಟ್ ಮಾಡಿದ್ರೆ, ನಿರಿ ಎಲ್ಲ ವಿಡಿಯೋದಲ್ಲಿ ಎಂತ ಇದ್ರು ಸಹ ಡೈರೆಕ್ಟ್ ಆಗಿ ಹೇಳ್ತಾನೆ ಮಾರೆ, ಖುಷಿ ಆಗ್ತದೆ. ಅವನೆಲ್ಲ ಬೈಯುವುದೆಲ್ಲ ಖುಷಿ ಆಗ್ತದೆ ಅಂತ. ಆದ್ರೆ ಅದ್ರಲ್ಲಿ ಬೇರೆಯವರು ಅವೆಂತ ಮಾರೆ ವಿಡಿಯೋದಲ್ಲಿ ಬರೀ ಬೈತಿರುದಂತ. ಆದ್ರೆ ಎಂತೊಣ್ಣ ಹೇಳ್ತೇನೆ ಮಾರೆ ಕ್ಯಾಮ್ರಾದಲ್ಲಿ ಅಷ್ಟೇ. ಈಗ ಇನ್ನೊಂದು ಹೇಳ್ತೇನೆ, ನನ್ ಬಗ್ಗೆ ಯಾರಾದ್ರೂ ನಿಮ್ಗೆ ಹೇಳ್ತಾರಲ್ಲ, ನಿರಿ ಹೆಬ್ರಿ ಹಾಗೆ, ನಿರಿ ಹೆಬ್ರಿ ಹೀಗೆ ಅಂತ, ನೀವು ಅವ್ರ ಹತ್ರ ಡೈರೆಕ್ಟ್ ಆಗಿ ಹೇಳಿ, ಓಕೆ ನಿಂಗೆ ಅಷ್ಟು ಗರ್ಸಿದ್ರೆ ನಿರಿ ಹೆಬ್ರಿ ಹತ್ರ ಹೇಳಿ ಇದನ್ನ ಅಂತ ನೀವು ಹೇಳಿ ನೋಡುವ. ನಂಗೆ ಇಲ್ಲಿವರೆಗೆ ಡೈರೆಕ್ಟ್ ಆಗಿ ಒಂದು ಮ್ಯಾಟರ್ಸ್ ಬರಲಿಲ್ಲ, ಎಲ್ಲ ಇಂಡೈರೆಕ್ಟ್ ಆಗಿ ಬರುದು. ಅಷ್ಟು ಹೆದರಿಗೆ ಇಟ್ಕೊಂಡು ಯಾಕೆ ಹಿಂದ್ಗಡೆಯಿಂದ ಮಾತಾಡ್ಬೇಕು ಮಾರೆ? ನಿಮ್ಗೆ ಅಷ್ಟು ಮಾತಾಡ್ಲಿಕ್ಕೆ ಕಮೆಂಟ್ ಸೆಕ್ಷನ್ ಓಪನ್ ಉಂಟು, ಕಮೆಂಟ್ ಅಲ್ಲಿ ಹಾಕಿ ಮಾರೆ. ಆತರ ಮಾಡಬೇಡಿ ಅಂತ. ಕಮೆಂಟ್ ಅಲ್ಲಿ ಡೈರೆಕ್ಟ್ ಹೇಟ್ ಹಾಕೋದಲ್ಲ, ಕಮೆಂಟ್ ಅಲ್ಲಿ ಒಬ್ಬರನ್ನು ತಿದ್ದಬೇಕು. ಈಗ ನಾನು 5-6 ವರ್ಷ ಆದ್ಮೇಲೆ ಸಹ ನಾನು ಸೇಮ್ ಮಾಡಿದ್ರೆ ನೀವು ಕಮೆಂಟ್ ಅಲ್ಲಿ ಬೈಬೋದು ನಂಗೆ, ನಿಂಗೆ ಎಂತ ಮಾರ ಅಷ್ಟು ಗೊತ್ತಾಗೋದಿಲ್ವಾ ಅಂತ. ಹೊಸ ಯೂಟ್ಯೂಬರ್ ಮಾರೆ ನಾನು ಕಲಿತಿರ್ತೇನೆ ಎಂತ ಹಾಕ್ಬೇಕು ಎಂತ ಹಾಕ್ಬಾರ್ದು ಅಂತ. ಎಡಿಟಿಂಗ್ ಸಹ ನಾನು ಕಲಿತಿರ್ತೇನೆ. ಎವ್ರಿ ಡೇ ಒಂದೊಂದು ಎಡಿಟಿಂಗ್ ಹೇಗೆ ಮಾಡ್ಬೇಕು, ಎಂತ ಮಾಡ್ಬೇಕಂತ. ಸೊ ಅದೆಲ್ಲ ಬಿಟ್ಕೊಂಡು ಸುಮ್ನೆ ಅನ್ನೆಸೆಸರಿ ಡಿಫೇಮ್ ಯಾವ್ದು ಒಳ್ಳೇದಲ್ಲ. ಸೊ ಎಲ್ಲರೂ ಒಳ್ಳೇದ್ರಲ್ಲಿ ಇದ್ರೆ ಎಷ್ಟು ಒಳ್ಳೆ ಆಗ್ತದೆ. ನೀವು ಸುಮ್ನೆ ಒಬ್ರಿಗೊಬ್ರು ಹೇಟ್ ಮಾಡ್ಕೊಂಡ್ರೆ, ನನ್ನ ಬಗ್ಗೆ ನಾನು ನೋಡ್ತೇನಲ್ಲ, ತುಂಬಾ ಹಿಂದ್ಗಡೆಯಿಂದಾನೇ ಜಾಸ್ತಿ ಮಾತಾಡೋದು, ಮುಂದ್ಗಡೆಯಿಂದ ಯಾರು ಮಾತಾಡೋದಿಲ್ಲ. ಯಾರ ಹತ್ರ ಹೇಳೋದು ಗೊತ್ತಾ, ಯಾರು ನನ್ನೊಟ್ಟಿಗೆ ಒಳ್ಳೇದ್ರಲ್ಲಿ ಇದಾರಲ್ಲ ಅವ್ರ ಹತ್ರ ಹೇಳೋದು, ಸುಮ್ನೆ ಚೈಲ್ಡ್ ತರ. ನನ್ನ ಫ್ರೆಂಡ್ಸ್ ಹತ್ರ ಈಗ ನಿಟ್ಟೆ ನಾ ಹೇಳಿದೆ ನೋಡಿ, ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿದ್ದು ಸ್ಟೂಡೆಂಟ್ಸ್ ಕೆಲವರು ಸರಿ ಇಲ್ಲ ಗೊತ್ತಾ. ಇರ್ಲಿ, ಖುಷಿಯಲ್ಲಿ ಸ್ಟಾರ್ಟ್ ಮಾಡಿದ್ದು ವಿಡಿಯೋ, ಖುಷಿಯಲ್ಲಿ ಎಂಡ್ ಮಾಡುವ. ಅದೇ ನಾ ಪುನಃ ಹೇಳ್ತೇನೆ, ನಿಮ್ಗೆ ನನ್ನಲ್ಲಿ ಎಂತಾದ್ರೂ ಪ್ರಾಬ್ಲಮ್ ಇದ್ರೆ ಡೈರೆಕ್ಟ್ ನನ್ನ ಹತ್ರನೇ ಹೇಳಿ. ಒಂದೇ ಒಂದು ಹೇಟ್ ಕಮೆಂಟ್ ಬರಲಿಲ್ಲ ಇಲ್ಲಿವರೆಗೆ, ನೋಡುವ ಎಲ್ಲಿವರೆಗೆ ಹೇಟ್ ಕಮೆಂಟ್ ಬರೋದಿಲ್ಲ ಅಂತ. ಹೇಟ್ ಕಮೆಂಟ್ ಬಂದೇ ಬರ್ತದೆ, ನಂಗೆ ಗೊತ್ತಿರ್ತದೆ. ಅದ್ರದ್ದು ಎಂತಾರು ಇದ್ರೆ ಡೈರೆಕ್ಟ್ ಆಗಿ ಹೇಳಿ ಅಷ್ಟೇ, ಸುಮ್ನೆ ಹಿಂದಿಂದಲೇ ಹೇಳೋದು ಬೇಡ ಮಾರೆ. ಯಾಕಂದ್ರೆ ನೀವು ಒಂದು ಜಸ್ಟ್ 1% ನನ್ನ ಹೇಟ್ ಮಾಡೋದು. ತುಂಬಾ ಜನಕ್ಕೆ ನಾನು ಇಷ್ಟ ಇರ್ತದೆ. ನಾನು ನನ್ನಷ್ಟಕ್ಕೆ ನಾನು ಇರ್ಲಿಕ್ಕೆ ನಾನು ತುಂಬಾ ಇಷ್ಟಪಡ್ತೇನೆ ಮಾರೆ. ಸುಮ್ನೆ ಅವ್ನು ಹಾಗೆ ಅವ್ನು ಹೀಗೆ ಸುಮ್ನೆ ಅದೆಲ್ಲ ಬೇಡ. ವಿಡಿಯೋ ನೋಡ್ಲಿಕ್ಕೆ ಇದ್ರೆ ನೋಡಿ, ಇಲ್ಲಾದ್ರೆ ನೀವು ನೋಡ್ಬೇಡಿ. ನಾನು ಅಷ್ಟೇ ಹೇಳುದು, ಯಾರು ನೋಡ್ತಾರೋ ಅವರಿಗೆ ನೋಡ್ಲಿಕ್ಕೆ ಬಿಡಿ. ಇವ ನೋಡಿ ಆಚೆ ನೋಡಿ. ಈ ತರದಲ್ಲಿ ಇರುವಾಗ ನಾವ್ ಎಂತ ಮಾಡ್ಲಿಕ್ಕಿಲ್ಲ. ಈಗ ನಾನು ಅವನಿಗೆ ಬೈದೇ ಇರ್ಲಿಕ್ಕೆ ಆಗ್ತದೆ. ನಾನು ಬ್ಲಾಗ್ ಮಾಡ್ತಿರುವಾಗ ನಮ್ದು ಬಾಯಿ ಸುಮ್ಮನೆ ಇರ್ತದ? ರೋಡಲ್ಲಿ ಹೋಗೋರಿಗೆಲ್ಲ ಬೈಯುದು ಅಂತ ಹೇಳುದು ಮಾರ. ರೋಡಲ್ಲಿ ಹೋಗೋರು ಇಂಥವ್ರಿದ್ರೆ ಎಂತ ಮಾಡುದು? ಸೊ ಇನ್ನೊಂದು ವಿಷಯ ಅಂತ ಗೊತ್ತಾ, ಇದು ನೀವು ನೋಡ್ತಿದ್ರಲ್ಲ ವಿಡಿಯೋ, ಇದು ನಂದು 100th ವಿಡಿಯೋ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 100 ವಿಡಿಯೋಸ್ ಹಾಕಿದೆ ನಾನು. ನೋಡ್ತಾ 100 ವಿಡಿಯೋಸ್ ಹಾಕಿದೆ ಮಾರ. ನಾನು ಲಿಟ್ರಲಿ ಫಸ್ಟ್ ವಿಡಿಯೋ ಹಾಕೋ ನನ್ನ ಕೈ ಶೇಕ್ ಆಗ್ತಿತ್ತು ಹೆದರಿಕೆಯಲ್ಲಿ, ಫುಲ್ ನರ್ವಸ್. ಹೇಗೆ ರಿಯಾಕ್ಟ್ ಮಾಡ್ತಾರ ಜನ, ಹೇಗೆ ಎಂತ ಅಂತ. ಆದ್ರೆ ಎಷ್ಟು ಒಳ್ಳೇದ್ರಲ್ಲ ಆಯ್ತು ನೋಡಿ ಎಲ್ಲ. ಓಕೆ, ಈ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡುವ. ನಿಟ್ಟೆ ಸ್ಟೂಡೆಂಟ್ಸ್ ಅವ್ರು ಯಾರಾದ್ರೂ ವಾಚ್ ಮಾಡ್ತಿದ್ರೆ ಈ ವಿಡಿಯೋ, ಪ್ಲೀಸ್ ಡೂ ಕಮೆಂಟ್. ಮುಂದಿನ ವಿಡಿಯೋದಲ್ಲಿ ಸಿಗುವ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ನಾನಿನ್ ಮನೆ ಹೋಗಿ ಆಯ್ತು ಅಂತ ಎಣಿಸಿದ್ದು. ಅಡ್ಡಿಲ್ಲ, ಮನೆಯಲ್ಲೇ ಸಿಗ್ತೀನಿ. ಎಷ್ಟೊತ್ತಿ ಬರ್ತಿ? ಅರ್ಧ ಗಂಟೆ. ಇಲ್ಲಿ ಚಿಲ್ ಮಾಡ್ತಿರ್ತೀಯಾ? ಆಯ್ತು, ನೀನು ಮನೆ ಬರ್ಲಿಕ್ಕೆ ನನಗೆ ಫೋನ್ ಮಾಡು, ನಾನು ಡೈರೆಕ್ಟ್ ಮನೆ ಬರ್ತೇನೆ.